ವೆಲ್ಕಮ್ ಟು ಮಂಜುಳಾ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತೀನಿ. ನಾವು ಚೆನ್ನಾಗಿದ್ರಿ. ಇವತ್ತು ಹೆಸರು ಕಾಳಿನಲ್ಲಿ ಎಲ್ಲ ಕಾಳು ಸ್ವಲ್ಪ ಸ್ವಲ್ಪ ಹಾಕಿ ದೋಸೆ ಯಾವ ರೀತಿಯಾಗಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಡುತ್ತೇನೆ. ಹಾಗೆ ಟೊಮೊಟೊ ಚಟ್ನಿನೂ ಸಹ ನಾನು ಮಾಡ್ತೀನಿ. ನಿಮಗೆ ಇದರಲ್ಲೇ ಟೊಮೊಟೊ ಚಟ್ನಿನೂ ತೋರಿಸ್ಕೊಡುತ್ತೀನಿ. ಏನೇನು ಬೇಕು, ಏನೇನು ಹಾಕ್ತಾರೆ ಎಲ್ಲ ನೋಡೋಣ ಬನ್ನಿ ಫ್ರೆಂಡ್ಸ್. ಏನೇನು ತಗೊಳ್ಳೋಣ. ನಾನು ಒಂದು ಬಾಟ್ಲು ಅಕ್ಕಿ ತಗೊಂಡಿದ್ದೀನಿ. ಹೆಸರು ಕಾಳು 1 ಕಪ್ಪು, ತೊಗರಿಬೇಳೆ 1 ಕಪ್ಪು, ಕಡಲೆಬೇಳೆ 1 ಕಪ್ಪು, ಉದ್ದಿನಬೇಳೆ 1 ಕಪ್ಪು, ಜೀರಿಗೆ ಸ್ವಲ್ಪ, ಅರ್ಧ ಸ್ಪೂನ್ ಮೆಂತ್ಯ ಕಾಳು ಮೆಣಸು ಸ್ವಲ್ಪ. ಇಷ್ಟು ಹಾಕಿ ಒಂದು ಬಾಟ್ಲ್ ತೊಗೊತೀನಿ. ಆ ಬಾಟ್ಲಿಗೆ ಎಲ್ಲ ಹಾಕ್ಕೊಳ್ಳೋಣ. ಎಲ್ಲ ಹಾಕ್ಕೊಂಡು ನಂತರ ನೀರು ಹಾಕಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ವಾಶ್ ಮಾಡ್ಕೊಳ್ಳೋಣ ಒಂದು ಸತಿ. ಒಂದು 5 ಅವರ್ 6 ಅವರಿಂದ ನಾನು ನೆನೆಸಿಡುತ್ತೇನೆ ಇದನ್ನು. ನೆನೆಸಿಟ್ಟು ನಂತರ ಒಂದು ಚಿಕ್ಕ ಕೊಪ್ಪಲ್ಲಿ ಸ್ವಲ್ಪ ಅನ್ನ ಹಾಕ್ಕೊಂಡಿದ್ದೀನಿ. ಅನ್ನ ಹಾಕಿ ರುಬ್ಬಿದ್ರೆ ತುಂಬ ಚೆನ್ನಾಗಿ ಬರ್ತದೆ. ನೋಡಿ ರುಬ್ಬಿ ಆಗಿದೆ. ಬೆಳಗ್ಗೆ ಎದ್ದರೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ದೋಸೆಗೆ. ನಮಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಹೆಂಚಿಟ್ಕೊಂಡಿದ್ದೀನಿ. ಇವಾಗ ದೋಸೆ ಹಿಟ್ಟು ಹಾಕ್ಕೊಳ್ಳೋಣ. ನಾನು ಫಸ್ಟು ಎಣ್ಣೆ ಉಜ್ಜಲ್ಲ. ಫಸ್ಟ್ ದೋಸೆ ಈ ರೀತಿ ಹಾಕೊಂಡ್ರೆ ದೋಸೆ ಚೆನ್ನಾಗಿ ಬರೋದು. ಫಸ್ಟು ಎಣ್ಣೆ ಉಜ್ಕೊಬಿಟ್ರೆ ಚೆನ್ನಾಗಿ ಬರೋಲ್ಲ ದೋಸೆ. ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಒಂದು ಸೈಡ್ ಬೆಂದಿದೆ ನೋಡಿ. ಕಲರ್ ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಹೆಲ್ತಿಗೆ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು. ಇದೇ ಥರ ಎಲ್ಲ ದೋಸೆನೂ ನಾನು ಹಾಕ್ಕೊತೀನಿ. ಎಲ್ಲ ದೋಸೆ ಇದೇ ರೀತಿಯಾಗಿ ಹಾಕ್ಕೊತೀನಿ. ಇವಾಗ ಟೊಮೊಟೊ ಚಟ್ನಿಗೆ ಏನೇನು ಬೇಕು, ನಾನು 3 ಟೊಮೊಟೊ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ 1 ಗಡ್ಡೆ, ಹಾಗೆ ಎಣ್ಣೆ ಹಾಕ್ಕೊತೀನಿ. ಅದರೊಳಗೆ ಫ್ರೈ ಮಾಡ್ಕೊತೀನಿ. ಈರುಳ್ಳಿ 1 ತೊಗೊಂಡಿದ್ದೀನಿ. ಜೀರಿಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಟೊಮೊಟೊ ಹಾಕ್ಕೊಳ್ಳೋಣ. ಸಾಫ್ಟಾಗಿ ಬೇಯಲಿ ಚೆನ್ನಾಗಿ. ನೋಡಿ ಸಾಫ್ಟಾಗಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ನಾನು ಚಿಲ್ಲಿ ಪೌಡರ್ ಅರಿಶಿನ ಸ್ವಲ್ಪ ಹಾಕ್ಕೊತೀನಿ. ಉಪ್ಪು ಹಾಕ್ಕೊಂಡ್ಬಿಡ್ತೀನಿ ಚಟ್ನಿಗೆ. ಇದು ಚೆನ್ನಾಗಿ ಫ್ರೈ ಆಗಿದೆ. ಸಾಕು, ಇಷ್ಟೇ ಆಫ್ ಮಾಡೋಣ. ಇವಾಗ ತಣ್ಣಗೆ ಮಾಡ್ಕೋಬೇಕು. ಪ್ಲೇಟಲ್ಲಿ ನಾನು ತಣ್ಣಗೆ ಮಾಡ್ಕೊಂಡಿರ್ತೀನಿ. ಅಷ್ಟರೊಳಗೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕಿ ಎಣ್ಣೆ ಹಾಕಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಚಟ್ನಿ ರುಬ್ಬಿಟ್ಕೊಂಡು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಟೊಮೊಟೊ ಚಟ್ನಿ ರೆಡಿಯಾಗಿದೆ. ದೋಸೆ ಟೊಮೊಟೊ ಚಟ್ನಿ ರೆಡಿಯಾಗಿದೆ ಫ್ರೆಂಡ್ಸ್. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್.